ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವರಿಗೆ ಹಸಿವೇನೇ ಆಗೋದಿಲ್ಲ ಅಲ್ವಾ, ಏನು ತಿಂದಿಲ್ಲ ಆದರೂ ಕೂಡ ಅವರಿಗೆ ಹಸಿವು ಅಂತ ಫೀಲ್ ಆಗಲ್ಲ. ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ತವೆ, ಆರೋಗ್ಯ ಸಮಸ್ಯೆಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಹಸಿವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಹಸಿವು ಕರೆಕ್ಟಾಗಿ ಆಗಬೇಕು ಅಂತಾದರೆ ನಾವು ಕೆಲವು ಮನೆಮದ್ದುಗಳನ್ನು ಮಾಡಬಹುದು. ಇವತ್ತು ಅಂತಹದೇ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ, ತುಂಬ ಈಸಿಯಾಗಿರುವಂತಹ ಮನೆಮದ್ದು. ಯಾವುದು ಆ ಮನೆಮದ್ದು ಹಸಿವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೊಟ್ಟೆ ಹಸಿತನೇ ಇಲ್ಲ ಅಂತ ಅನ್ನೋರಿಗೆ ಇವತ್ತು ನಾನಿಲ್ಲಿ ಹೇಳುವಂತಹ ಮನೆಮದ್ದನ್ನು ಯೂಸ್ ಮಾಡಬಹುದು. ಇದಕ್ಕೆ ಫಸ್ಟಿಗೆ ನಾನು 1 ಗ್ಲಾಸ್ ಆಗುವಷ್ಟು ಕಬ್ಬಿನ ಹಾಲನ್ನು ತೊಗೊಂಡಿದ್ದೀನಿ. ಶುಗರ್ ಕೇನ್ ಜ್ಯೂಸ್. ಕಬ್ಬಿನ ಹಾಲಲ್ಲಿ ಸಕ್ಕರೆ ಎಲ್ಲ ಏನು ಮಿಕ್ಸ್ ಆಗಿರಬಾರ್ದು, ಬರೀ ಕಬ್ಬನ್ನು ಹಾಕಿ ಮಾಡಿರುವಂಥದ್ದು, ಪ್ಲೇನ್ ಕಬ್ಬಿನ ಹಾಲಿದು. ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಿಲ್ಲ. ಸೊ 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವೀಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವುದು ಏನು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಇದಕ್ಕೆ ನಾನೀಗ 2 ಲವಂಗನ ತೊಗೊಂಡಿದ್ದೀನಿ. ಈ 2 ಲವಂಗನ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಲವಂಗದೇನಾದರೂ ಪೌಡರ್ ಇದ್ದರೆ ಅದನ್ನೇ ಆದರೂ ತೊಗೊಳ್ಬಹುದು. ಅದಾದರೆ 1 ಪಿಂಚ್ ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಇದನ್ನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಲವಂಗ ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು. ಯಾಕಂದರೆ ಹಸಿವು ಆಗ್ತಾ ಇಲ್ಲ ಅಂತಾದರೆ, ಜೀರ್ಣ ಕರೆಕ್ಟಾಗಿ ಆಗಿಲ್ಲ ಆದರೂ ಕೂಡ ಹಸಿವಾಗಲ್ಲ ಕೆಲವೊಮ್ಮೆ, ಯಾಕಂದರೆ ನಾವು ತಿಂದಿರೋದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಹೊಟ್ಟೆಯಲ್ಲಿ. ಸೊ ಅದಕ್ಕೆ ನಾವು ಫಸ್ಟು ಜೀರ್ಣಕ್ರಿಯೆನ ಕರೆಕ್ಟ್ ಆಗೋ ಥರ ಮಾಡ್ಕೊಳ್ಬೇಕು. ಇದೀಗ ಸರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ 3 ಕಾಳುಮೆಣಸು ಬೇಕಾಗತ್ತೆ. ಕಾಳುಮೆಣಸು ಕೂಡ ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಕೂಡ ಈಗ ಪುಡಿ ಮಾಡ್ಕೊಳ್ಬೇಕು. ಇದು ಕೂಡ ಹಾಗೆ, ನಿಮ್ಮ ಮನೇಲಿ ಪೌಡರ್ ಇದ್ದರೆ ನೀವು ಅದನ್ನೇ 1 ಪಿಂಚ್ ಆಗುವಷ್ಟು ತೊಗೊಳ್ಬಹುದು. ಇವಾಗ ಇದು ಕರೆಕ್ಟಾಗಿ ಪೌಡರ್ ಆಗಿದೆ. ಇದಕ್ಕೆ ನಾನೀಗ 1/2 ಇಂಚ್ ಆಗುವಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದರ ಸಿಪ್ಪೆನ ತೆಕ್ಕೊಳ್ಬೇಕು. ಇದನ್ನು ಈಗ ಚೆನ್ನಾಗಿ ಜಜ್ಕೊಳ್ಬೇಕು. ಶುಂಠಿನೂ ಕೂಡ ಜೀರ್ಣಕ್ಕೆ ತುಂಬ ಒಳ್ಳೆಯದು. ಈ ಥರ ಆದಾಗ ನಾವು ಶುಂಠಿನೂ ಯೂಸ್ ಮಾಡೋದ್ರಿಂದ ಜೀರ್ಣಶಕ್ತಿ ಕರೆಕ್ಟಾಗಿ ಆಗುತ್ತೆ. ಜೀರ್ಣಶಕ್ತಿ ಜಾಸ್ತಿ ಆಗಿ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಇದು ಹಸಿ ಶುಂಠಿ ಫ್ರೆಶ್ ಇರಬೇಕು, ಆವಾಗ ಚೆನ್ನಾಗಿ ರಸ ಎಲ್ಲ ಬರುತ್ತದು. ಈ ಥರ ಜಜ್ಕೊಂಡಿದ್ದೀನಿ. ಇವಾಗ ಈ ಕಬ್ಬಿನ ಹಾಲಿಗೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಶುಂಠಿನ ಹಾಕ್ಕೊಳ್ಬೇಕು. ಶುಂಠಿ ಹಾಕಿದಾಗ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳುಮೆಣಸು ಇದನ್ನು ಕೂಡ ಹಾಕ್ಕೊಳ್ಬೇಕು. ಅದೇ ರೀತಿ ಜಜ್ಜಿ ಇಟ್ಕೊಂಡಿರುವಂತಹ ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲವಂಗದ ಪೌಡ್ರ್ ಆದರೆ ನೀವು 1 ಪಿಂಚ್ ಹಾಕ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ನಿಮಿಷ ಹೀಗೆ ಬಿಡಬೇಕು. ಆ ಲವಂಗ, ಶುಂಠಿ ಮತ್ತು ಕಾಳುಮೆಣಸು ಏನು ಹಾಕಿದ್ದೀವಿ ಅಲ್ಲ, ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. 5 ನಿಮಿಷ ಹೀಗೆ ಬಿಡಬೇಕಾಗುತ್ತೆ. ಇದನ್ನು 5 ನಿಮಿಷ ಆದಮೇಲೆ ಅದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. 1/4 ಟೀ ಸ್ಪೂನ್ ಹಾಕಿದರೆ ಸಾಕು. ನಿಂಬೆಹಣ್ಣನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ದರೆ ಹೋಗುತ್ತೆ. ಸ್ವಲ್ಪ ಯೂಸ್ ಮಾಡಬೇಕು, ಜಾಸ್ತಿ ಏನು ಬೇಕಂತ ಇಲ್ಲ. 1/4 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕುಡಿಬಹುದು. ದಿನಕ್ಕೆ 1 ಲೋಟ ಕುಡಿಬೋದು. 1 ಅಥವಾ 2 ದಿನ ಕುಡಿಯೋದ್ರಲ್ಲಿ ಹಸಿವೆಲ್ಲ ಕರೆಕ್ಟಾಗಿ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನಾವಿಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಜೀರ್ಣಕ್ರಿಯೆನ ಕರೆಕ್ಟಾಗಿ ಮಾಡೋದಕ್ಕೆ, ಜೀರ್ಣಶಕ್ತಿ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುವಂಥದ್ದು. ಇದರಿಂದ ಹಸಿವು ಕೂಡ ಜಾಸ್ತಿ ಆಗುತ್ತೆ. ಹೊಟ್ಟೆ ಹಸಿವು ಇಲ್ಲ ಅಂತ ಅನ್ನೋರಿಗೆ, ಹೊಟ್ಟೆ ಹಸಿವು ಆಗಬೇಕಂತ ಅಂದ್ಕೊಳ್ಳೋರಿಗೆ ಈ ಥರ ಒಂದು ಸೂಪರ್ ಟೇಸ್ಟಿ ಆಗಿರುವಂತಹ ನ್ಯಾಚುರಲ್ ಡ್ರಿಂಕನ್ನು ಮಾಡ್ಕೊಳ್ಬಹುದು ಕಬ್ಬಿನ ಹಾಲಿಂದ. ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.